स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजेपी टिकट मिला फिर से सांसद रमेश जिगजिणगी को। लोकसभा इलेक्शन के चलते कई नेताओं ने टिकट के लिए अपना जोर लगाया था, मगर बीजेपी हाईकमांड ने इस बार भी फिर से सांसद रमेश जिगजिणगी पर विश्वास व्यक्त करते हुए रमेश जिगजिणगी को ही लोकसभा टिकट दिया है, जिस पर खुशी जाहिर करते हुए सांसद रमेश जिगजिणगी ने मीडिया से बात करते हुए अपनी प्रतिक्रिया व्यक्त की। ಕಾರ್ಯಕರ್ತರು ಹೋಗೋದು ಇದರಲ್ಲಿ ನಂದೇನೇನು ಪಾತ್ರ ಇಲ್ಲ. ಪಕ್ಷದವರು ನಾ ಮೊದಲು ಹಿಡಿದು ನಿಮ್ಮೆಲ್ಲರಿಗೂ ಹೇಳ್ಕೊತಿದ್ದೀನಿ, ಪಕ್ಷ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಪ್ಪ, ಇದ್ದಿಲ್ಲ ಅಂದರೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಮೊದಲಿನಿಂದ ಹೇಳ್ಕೊಂಡಿದ್ದೀನಿ. ಈಗ ಇದು ಎಲ್ಲ ಕ್ರೆಡಿಟ್ ಯಾರಿಗಂದ್ರೆ ನನ್ನ ಪಕ್ಷದ ಕಾರ್ಯಕರ್ತರು. ನಿಮ್ಗೆ ಹೆಂಗೆ ಖುಷಿಯಾಗಿದೆ? ಯಾಕಂದ್ರೆ ಅನೇಕ ಊಹಾಪೋಹಗಳು ನೋಡ್ರಿ, ಇದು ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಈ ರೀತಿ ಊಹಾಪೋಹಗಳನ್ನ ಎಬ್ಸಿದ್ರು, ಅದೆಲ್ಲ ಟಿಕೆಟೇ ತಪ್ಪುತ್ತೆ ಅಂತ ಎಬ್ಸಿದ್ರು. ಎಲ್ಲನೂ ಆಯ್ತು ರೀ. ಅದೆಲ್ಲವೂ ಮೀರಿ ಪಕ್ಷದ ನಾಯಕರುಗಳು ಇದನ್ನು ಇವು ಕನ್ಸಿಡರ್ ಮಾಡ್ಯಾರ. ಇದು ತುಂಬ ನನಗೆ ಖುಷಿ ತಂದದ ಅಷ್ಟೇ. ಆದರೆ ಇಷ್ಟೇ, ನನಗೆ ಯಾರು ವಿರೋಧ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಇಲ್ಲಿ ತನಕ ವಿರೋಧ ಮಾಡಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾ ಬಯಸ್ತೀನಿ. ಸರ್, ನೀವು ಮಾತಾಡ್ಬೋದು. ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ, ಎಸ್ ಯಡಿಯೂರಪ್ಪನವರಿಗೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.